ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು ಅಂದರೆ 2025-26ನೇ ಸಾಲಿನ ಡಿಪ್ಲೊಮಾ ವಿದ್ಯಾರ್ಥಿಗಳ ಈ ವರ್ಷದ ಮೊದಲ ಪ್ರಾತ್ಯಕ್ಷಿತೆ ಉಗಮ. ಪೂಜ್ಯ ಸ್ವಾಮೀಜಿಯವರಲ್ಲಿ ನಾವು ಆಶೀರ್ವಾದವನ್ನು ಬೇಡ್ತಾ ಈ ಪ್ರಾತ್ಯಕ್ಷಿತೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ.
ಆದಿಮಾನವರ ಜೀವನ ಹೇಗಿರ್ತಿತ್ತು, ಯಾವ ಯಾವ ಸಮಸ್ಯೆಗಳಿರ್ತಿತ್ತು, ಕುಟುಂಬ ಸಮೇತವಾಗಿ ಜೀವಿಸುವುದು. ಆದಿಮಾನವರ ಜೀವನ ಹೇಗಿರ್ತಿತ್ತು, ಯಾವ ಯಾವ ಸಮಸ್ಯೆಗಳಿರ್ತಿತ್ತು, ಕುಟುಂಬ ಸಮೇತವಾಗಿ ಜೀವಿಸುವುದು, ಒಂದೇ ಕಡೆ ಇರೋದು, ಪ್ರಾಣಿಗಳನ್ನ ಬೇಟೆಯಾಡೋದು, ಇದನ್ನೆಲ್ಲ ಹೇಗೆ ತಿಳ್ಕೊಂಡು. ಅಷ್ಟಕ್ಕೂ ನಮ್ಮ ಪೂರ್ವಿಕರ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೊಂದು ಅವಸರನ ಅಂದರೆ ಹೌದು, ಅವಸರನೇ. ಮಾನವನ ವಿಕಾಸ ಅಂದರೆ ಅದು ಕೇವಲ ಚರಿತ್ರೆಯಲ್ಲ, ಅದೊಂದು ಅದ್ಭುತ ಕೂಡ. ಮನುಷ್ಯನಿಗೆ ಇಷ್ಟು ಬುದ್ಧಿಶಕ್ತಿ ಹೇಗೆ ರೂಪುಗೊಳ್ತು ಅಂತ ತಿಳ್ಕೊಂಡ್ರೆ ಮಾನವನು ಮುಂದಿನ ದಿನಗಳಲ್ಲಿ ಹೇಗಿರ್ತಾರೆ ಅಂತಲೂ ಕೂಡ ತಿಳ್ಕೊಬೋದು. ಜೊತೆಗೆ ವೈದ್ಯಕೀಯವಾಗಿ ಇನ್ನೂ ಅನೇಕ ಔಷಧಿಗಳನ್ನ ಕಂಡುಹಿಡಿಯಬಹುದು. ಈ ರೀತಿ ಈ ವಿಡಿಯೋದಲ್ಲಿ ಆದಿಮಾನವರು ಆಧುನಿಕ ಮಾನವರಾಗಿ ಬದಲಾದಂಥ ದಿನಗಳ ನಡುವೆ ನಡೆದಂಥ ವಿಕಾಸಗಳೇನೇನು ಅಂತ ನೋಡೋಣ. ಮನುಷ್ಯ ಲಕ್ಷಾಂತರ ವರ್ಷಗಳ ಹಿಂದೆ 4 ಕಾಲುಗಳಿಂದ, ಅಂದರೆ ಕೈಗಳನ್ನೇ ಕಾಲುಗಳು ಅಂತ ಅಂದ್ಕೊಂಡು ನಡೀತಿದ್ದ. ಕಾಡುಗಳೇ ಅವನ ನಿವಾಸ ಸ್ಥಾನವಾಗಿತ್ತು. ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಬೇಟೆಯಾಡಿ ಹಸಿ ಮಾಂಸವನ್ನು ತಿನ್ನುತ್ತಿದ್ದ. ಬಟ್ಟೆಯನ್ನು ಹಾಕೊಳ್ಬೇಕು ಅಂತಾನೆ ಗೊತ್ತಿರಲಿಲ್ಲ. ಒಂದೇ ಜಾಗದಲ್ಲಿರದೆ ಯಾವಾಗಲೂ ಅಲೆದಾಡುತ್ತಲೇ ಇರ್ತಿದ್ರು. ಮುಖ್ಯವಾಗಿ ಆಹಾರವನ್ನು ಹುಡ್ಕೊಂಡು ಹೋಗ್ತಿದ್ರು. ಸಿಕ್ಕಿದ್ದನ್ನ ತಿಂತ ಹಾಗೆ ದೂರದ ತೀರದವರೆಗೂ ಹೋಗ್ತಿದ್ರು. ಜೊತೆಗೆ ಬಿಸಿಲು, ಮಳೆ, ಚಳಿ ಎನ್ನುತ್ತ ಅನುಭವ ಶುರುವಾಗಿ ಗುಹೆಗಳಲ್ಲಿ ವಾಸ ಮಾಡೋದನ್ನ ಕಲಿತರು. ರಾತ್ರಿ ವೇಳೆ ಕಣ್ಣಿಗೆ ಏನೂ ಕಾಣದೇ ಇರೋದ್ರಿಂದ ರಾತ್ರಿ ಕಳೆದು ಬೆಳಕು ಬರೋವರೆಗೂ ಗುಹೆಯಲ್ಲೇ ಇರ್ತಿದ್ರು. ಇದರ ಜೊತೆಗೆ ಮರಗಳ ಮೇಲೂ ಕೂಡ ಹೆಚ್ಚಾಗಿ ವಾಸ ಮಾಡ್ತಿದ್ರು. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಮರದಿಂದ ಮರಕ್ಕೆ ಎಗರುತ್ತಾ ಹೋಗ್ತಿದ್ರು. ಹೀಗೆ ಮರದಿಂದ ಮರಕ್ಕೆ ಎಗರುತ್ತಾ ಹೋಗ್ಬೇಕಾದ್ರೆ ಆ ಮರಗಳಲ್ಲಿ ಬೆಳೀತಿದ್ದಂತ ಹಣ್ಣುಗಳನ್ನ ತಿನ್ನುವುದನ್ನು ಕಲಿತರು. ದೇಹದ ಸಮತೋಲನವನ್ನ ಗಮನಿಸುತ್ತಾ ತನ್ನ 2 ಕಾಲುಗಳ ಮೇಲೆ ನಿಲ್ಲೋದಕ್ಕೆ ಧೈರ್ಯ ಮಾಡಿದ್ರು. ಮುಂದುಗಡೆ ಇದ್ದಂಥ ಕಾಲುಗಳನ್ನ ಕೈಗಳು ಅಂತ ಅರ್ಥ ಮಾಡಿಕೊಂಡು ವಸ್ತುಗಳನ್ನ ಹುಡ್ಕೋದಕ್ಕೆ, ಹಿಡ್ಕೊಳ್ಳೋದಕ್ಕೆ ಕಾಲುಗಳ ಆಧಾರದಲ್ಲಿ ನಿಂತು ಕೈಗಳಿಂದ ಕೆಲಸವನ್ನು ಮಾಡೋದಕ್ಕೆ ಕಲಿತರು. ಹೀಗೆ ಮೆಲ್ಲಗೆ ಶಾರೀರಿಕವಾಗಿ ಅನೇಕ ಬದಲಾವಣೆಗಳಾಗ್ತಾ ಆಲೋಚನೆಗಳನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಆಗಿನಿಂದಲೇ ಭಾವನೆಗಳನ್ನ ತೋರಿಸಿಕೊಳ್ಳುವಂತ ಅಳು, ಸಂತೋಷಗಳಲ್ಲಿ ಒಂದು ಅರ್ಥವಿದೆ ಅಂತ ತಿಳಿಯೋಕೆ ಶುರುವಾದರು. ಆದರೆ ಕಾಡಿನಲ್ಲಿದ್ದಂಥ ಅತಿ ಕ್ರೂರವಾದಂಥ ಪ್ರಾಣಿಗಳಿಗೆ ಸುಲಭವಾಗಿ ಆಹಾರವಾಗಿ ಹೋಗ್ತಿದ್ರು. ಹೌದು, ಮಾನವನು ಚಿರತೆ, ಸಿಂಹಗಳಿಗೆ ಅತಿ ಹೆಚ್ಚಾಗಿ ಆಹಾರವಾಗಿ ಹೋಗ್ತಿದ್ದ. ಆಗ ಮನುಷ್ಯ ಈ ರೀತಿ ಭಯಾನಕ ಪ್ರಾಣಿಗಳಿಂದ
ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಮರಗಳ ಮೇಲೆ ದಿನಪೂರ್ತಿ ಕಳೆಯುತ್ತಿದ್ರು. ಹೀಗೆ ಕಾಲ ಕಳೆಯುತ್ತಾ ಅವರ ಆಲೋಚನೆಗಳಲ್ಲಿ ಅಭಿವೃದ್ಧಿಯಾಗಿ ಅಂದಿನಿಂದ ಸುರಕ್ಷಿತವಾಗಿರೋದಕ್ಕೋಸ್ಕರ ಗುಂಪು ಗುಂಪಾಗಿರೋದಕ್ಕೆ ರೂಢಿ ಮಾಡಿಕೊಂಡ್ರು. ಜಾಗರೂಕತೆಯಿಂದ ಇರೋದು ರೂಢಿಯಾಯಿತು. ನಂತರ ಆಹಾರಕ್ಕೋಸ್ಕರ ಅನ್ವೇಷಣೆ ಮಾಡ್ತಾ ಪ್ರಯಾಣ ಮಾಡ್ತಾ ಇದ್ರು. ತಿನ್ನೋದನ್ನ ಬಿಟ್ಟರೆ ಬೇರೆ ಆಲೋಚನೆಗಳೇ ಇರ್ತಿರ್ಲಿಲ್ಲ. ಆಹಾರಕ್ಕೋಸ್ಕರ ಹಸಿ ಮಾಂಸವನ್ನು ತಿಂತಿದ್ರು. ಆ ಸಮಯದಲ್ಲಿ ಅಂದುಕೊಳ್ಳದೆಯೂ ಸಹ ಒಂದು ಆವಿಷ್ಕರಣೆ ಜರುಗುತ್ತೆ. ಬಹುಶಃ ಮಾನವನ ಚರಿತ್ರೆಯಲ್ಲಿ ನಡೆದಂತ ಮೊಟ್ಟ ಮೊದಲ ಆವಿಷ್ಕರಣೆ ಇದೆ ಅನಿಸುತ್ತೆ. ಅದೇನೆಂದ್ರೆ, ಒಂದೊಮ್ಮೆ ಕಲ್ಲುಗಳನ್ನ ಕಲ್ಲಿನಿಂದ ಹೊಡೆಯುವಾಗ ಆ ಕಲ್ಲಿನ ಕಿಡಿ ತರಗುಗಳ ಮೇಲೆ ಬಿದ್ದು ಆ ಕಾಡಿಂದ ಹತ್ತುಕೊಳ್ಳುತ್ತೆ. ಕೆಲ ಜೀವಿಗಳು ಅದರಿಂದ ಸುಟ್ಟು ಹೋಗುತ್ತವೆ. ಆ ರೀತಿ ಸುಟ್ಟು ಹೋದಂತ ಪ್ರಾಣಿಗಳ ಮಾಂಸವನ್ನ ತಿಂದಂತ ಆದಿಮಾನವರಿಗೆ ಅದು ರುಚಿಕರವಾದಂತ ಆಹಾರ ಅಂತ ಅನ್ಸುತ್ತೆ. ಆಗಿನಿಂದಲೇ ಅವರು ಭೇಟಿಯಾಡಿದಂತ ಆಹಾರವನ್ನ ಸುಟ್ಕೊಂಡು ತಿನ್ನೋದನ್ನ ಕಲಿತರು. ಅದೇ ರೂಢಿಯಾಗಿ ಹೋಯಿತು. ಅದೇ ರೂಢಿಯಿಂದ ಅಕ್ಕಿ, ಗೋಧಿ, ಕಾಳುಗಳನ್ನು ಸಹ ಸುಟ್ಕೊಂಡು ತಿನ್ನೋದೇ ರೂಢಿಯಾಯಿತು. ಚಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೆಂಕಿಯನ್ನ ಹಚ್ಚಿ ಅದರಿಂದ ಬೆಚ್ಚಗಿರೋದನ್ನು ಕಲಿತರು. ಇದೆಲ್ಲವೂ ಕೂಡ ಅಂದುಕೊಳ್ಳದೆ ನಡೆದಂತ ಘಟನೆಗಳಾದರೂ ಅವುಗಳಿಂದ ಮನುಷ್ಯನಿಗೆ ತುಂಬಾ ಉಪಯೋಗವಾಗುತ್ತಾ ಹೋಯಿತು. ಮಾಂಸವನ್ನ ಸುಟ್ಕೊಂಡು ತಿನ್ನೋದು, ಆಹಾರ ಧಾನ್ಯಗಳನ್ನ ಸುಟ್ಕೊಂಡು ತಿನ್ನುತ್ತಾ ಹೋದಂತೆ ಎಷ್ಟೋ ದೂರದವರೆಗೂ ಹುಡುಕುತ್ತಾ ಹೋದ್ರು ತಿನ್ನೋಕೆ ಆಹಾರ ಸಿಗದೇ ಹೋಯಿತು. ಕಾರಣ ಅವುಗಳ ಪ್ರಾಮುಖ್ಯತೆ ತಿಳಿಯದೇ ಇರುವುದು. ಪ್ರಾಣಿಗಳನ್ನ ಬೇಟೆಯಾಡೋಕೆ ತುಂಬಾ ಸಮಯ ಹಿಡಿತಿತ್ತು. ಆದ್ರೆ ಸುಟ್ಟಂತ ಆಹಾರವನ್ನ ತಿನ್ನೋದ್ರಿಂದ ದೇಹಕ್ಕೆ ಅತಿ ಹೆಚ್ಚು ಶಕ್ತಿ ಸಾಮರ್ಥ್ಯ ಸಿಗ್ತಾ ಇತ್ತು. ಇದರಿಂದ ಮನುಷ್ಯ ಇನ್ನೂ ಬಲಿಷ್ಠವಾಗುತ್ತಾ ಹೋದ. ಶಾರೀರಿಕ ಮಾನಸಿಕ ವಿಕಾಸಗಳು ವೇಗವಾಗಿ ಬದಲಾವಣೆಯಾಗ್ತಾ ಹೋದವು. ಹೀಗೆ ಒಂದೊಮ್ಮೆ ತಾನು ತಿನ್ನುತ್ತಿದ್ದಂತ ಆಹಾರವನ್ನ ಬೆಂಕಿಯಲ್ಲಿ ಸುಡದೆ ನೆಲಕ್ಕೆ ಚೆಲ್ಲಿ ಬೇರೆ ಆಹಾರಕ್ಕೋಸ್ಕರ ಕಾಡನ್ನೆಲ್ಲ ಸುತ್ತಿ ದೊರಕಿದಂತ ಹಣ್ಣು ಹಂಪಲುಗಳನ್ನ ತಿಂದು ಮಿಕ್ಕಿರುವಂತ ಹಣ್ಣು ಹಂಪಲುಗಳನ್ನ ತಾನು ವಾಸ ಮಾಡುತ್ತಿದ್ದಂತ ಜಾಗಕ್ಕೆ ತಂದು ವಿಶ್ರಾಂತಿ ಪಡೆದಿದ್ರು. ಈ ರೀತಿ ಕೆಲ ದಿನಗಳ ನಂತರ ಚೆಲ್ಲಿದ್ದಂತ ಧಾನ್ಯಗಳು, ಕೊಳೆತಿದ್ದಂತ ಹಣ್ಣುಗಳಿಂದ ಮೊಳಕೆ ಬರೋದನ್ನ ನೋಡಿದ್ರು. ಆದ್ರೆ ಆ ರೀತಿ ಭೂಮಿಯಿಂದ ಬೆಳೆಯುತ್ತಿರೋದೇನು, ಯಾಕೆ, ಏನು ಅಂತ ಅರ್ಥ ಮಾಡಿಕೊಳ್ಳದೆ ಹೋದ್ರು. ಆದ್ರೆ ಅದು ಪ್ರತಿದಿನ ಬೆಳೆಯುತ್ತಿರೋದನ್ನ ಕಂಡು ಆಶ್ಚರ್ಯ ಪಡ್ತಿದ್ರು. ಕ್ರಮವಾಗಿ ಅದು ಬೆಳೆದು ದೊಡ್ಡದಾಗಿ ಹೂ ಬಿಟ್ಟು ಧಾನ್ಯಗಳು, ಹಣ್ಣುಗಳಾಗೋದನ್ನ ಕಂಡು ಅಂದಿನಿಂದಲೇ ಅವರು ಧಾನ್ಯಗಳನ್ನ, ಬೀಜಗಳನ್ನ ಮಣ್ಣಿಗೆ ಹಾಕಿದ್ರೆ ಅವು ಕೆಲ ದಿನಗಳ ನಂತರ ಮೊಳಕೆಯಾಗಿ ಬೆಳೆದು ಮತ್ತೊಮ್ಮೆ ಧಾನ್ಯಗಳನ್ನ, ಹಣ್ಣುಗಳನ್ನ ಕೊಡ್ತವೆ ಅಂತ ತಿಳ್ಕೊಂಡ್ರು. ಆ ರೀತಿ ಆದಿಮಾನವರು ಸಿಕ್ಕಂತ ಆಹಾರವನ್ನ ತಿನ್ನುವಷ್ಟು ತಿಂದು ಮಿಕ್ಕಂತ ಕಾಳು ಧಾನ್ಯಗಳನ್ನ ಭೂಮಿಯಲ್ಲಿ ಚೆಲ್ಲುತ್ತಾ ಹೋದ್ರು. ಆದ್ರೆ ಅವರು ಚೆಲ್ಲದಂತ ಎಲ್ಲ ಕಾಳು ಧಾನ್ಯಗಳು ಮೊಳಕೆ ಬರದೆ ಕೇವಲ ಮೆತ್ತನೆಯ ಭೂಮಿಯಲ್ಲಿ ಮಾತ್ರ ಮೊಳಕೆ ಬರೋದನ್ನ ಕಂಡು ಆಗ ಭೂಮಿಯನ್ನ ಕಡ್ಡಿಗಳಿಂದ ಅಗೆದು ಮೆತ್ತಗೆ ಮಾಡಿ ಧಾನ್ಯಗಳನ್ನು ಚೆಲ್ಲಿದ್ರು. ಈ ಬಾರಿ ಚೆಲ್ಲಿದಂತ ಎಲ್ಲ ಧಾನ್ಯಗಳು ಮೊಳಕೆಯಾಗಿ ಹೆಚ್ಚಾಗಿ ಇಳುವರಿ ಬರೋದಕ್ಕೆ ಶುರುವಾಯಿತು. ನಂತರ ಕಲ್ಲುಗಳಿಂದಲೇ ಎಲ್ಲ ರೀತಿಯ ಆಯುಧಗಳನ್ನ ಮಾಡಿಕೊಂಡು ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಹೀಗೆ ವ್ಯವಸಾಯ ಮಾಡೋಕ್ಕೆ ರೂಢಿ ಮಾಡಿಕೊಂಡ ನಂತರ ಆಹಾರಕ್ಕಾಗಿ ಅಲ್ಲಿ ಇಲ್ಲಿ ಅಲೆದಾಡೋದು ನಿಂತು ಹೋಯಿತು. ಸ್ಥಿರವಾದಂಥ ಸ್ಥಳಗಳಲ್ಲಿ ಉಳಿದುಕೊಳ್ಳೋದು ರೂಢಿಯಾಗಿ ಹೋಯಿತು. ಹೀಗೆ ಇದು ಮುಂದುವರಿಯುತ್ತಾ ಪ್ರಾಣಿಗಳನ್ನ ಸಾಕುತ್ತಾ ಅವುಗಳನ್ನ ವ್ಯವಸಾಯಗಳಿಗೆ ಬಳಸಿಕೊಂಡ್ರು. ಪ್ರಾಣಿಗಳಿಂದ, ಅಪಾಯಗಳಿಂದ, ವಾತಾವರಣದ ಬದಲಾವಣೆಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೆ ಕಡ್ಡಿಗಳು, ಕಲ್ಲುಗಳು, ಮಣ್ಣನ್ನು ಬಳಸಿ ಮನೆಗಳನ್ನ ಕಟ್ಟೋದಿಕ್ಕೆ ಮುಂದಾದರು. ಒಬ್ಬರನ್ನ ನೋಡಿ ಮತ್ತೊಬ್ಬರು ವ್ಯವಸಾಯ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಅವರಿಗವರೇ ಸ್ವಂತವಾಗಿ ಗುಡಿಸಲುಗಳನ್ನ ಕಟ್ಕೊಂಡ್ರು. ಮನೆಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಒಂದು ಸಮೂಹವೇ ಸೃಷ್ಟಿಯಾಯಿತು. ಕೊನೆಗೆ ಒಂದು ಊರು ರೂಪುಗೊಂಡು ಮನುಷ್ಯನಿಗೆ ಸಾಮೂಹಿಕ ಜೀವನದ ಪರಿಚಯವಾಯಿತು. ಸಂತೋಷ, ದುಃಖಗಳು ಅರ್ಥವಾಯಿತು. ಮಾನವನ ವಿಕಾಸಗಳು ಮುಂದುವರಿಯುತ್ತಾ ಹೋಯಿತು. ಆದರೆ ಹೀಗೆ ಒಂದು ಸಾರಿ ಒಂದು ಮರದ ತುಂಡು ಅತಿ ಎತ್ತರ ಪ್ರದೇಶದಿಂದ ಉರುಳುತ್ತಾ ಬರೋದನ್ನ ನೋಡಿದ್ರು. ಆ ರೀತಿ ಉರುಳುತ್ತಾ ಬಂದಂತ ಮರದ ತುಂಡಿನಿಂದ ಚಕ್ರವನ್ನ ತಯಾರು ಮಾಡಿಕೊಂಡ್ರು. ಅವುಗಳಿಗೆ ಎತ್ತುಗಳನ್ನ ಕಟ್ಕೊಂಡು ಬಂಡಿಯನ್ನ ತಯಾರು ಮಾಡಿಕೊಂಡ್ರು. ಇದರಿಂದ ಸಾಮಗ್ರಿಗಳನ್ನ ಸಾಗಿಸೋದು ಸುಲಭವಾಯಿತು. ಅತಿ ದೂರದ ಪ್ರಯಾಣಗಳು ಇದರಿಂದಲೇ ಶುರುವಾಯಿತು. ಹೀಗೆ ಆದಿಮಾನವನು ಆಧುನಿಕ ಬುದ್ಧಿಜೀವಿ ಮಾನವನಾಗಿ ಪರಿವರ್ತನೆಯಾದ. ಈಗಿರುವಂತ ಈ ವೈಜ್ಞಾನಿಕ ಯುಗದಲ್ಲಿ ಮಾನವನ ಕೈಯಲ್ಲಿ ಮೊಬೈಲ್, ರೇಡಿಯೋ, ಟಿವಿ, ವಾಹನಗಳು, ಎಲೆಕ್ಟ್ರಿಸಿಟಿ, ಇಂಟರ್ನೆಟ್ ಈ ರೀತಿ ಎಷ್ಟೋ ರೀತಿಯ ಸೌಲಭ್ಯಗಳಿಂದ ಕೂಡಿದ್ದು ಮಾನವನ ಜೀವನ ತುಂಬಾ ಬದಲಾಗಿ ಹೋಯಿತು. ಇದಿಷ್ಟು ಆದಿಮಾನವರ ಜೀವನ ಹೇಗಿತ್ತು, ಆದಿಮಾನವರಿಂದ ಆಧುನಿಕ ಮಾನವನಾಗಿ ಹೇಗೆಲ್ಲ ಬದಲಾಯಿತು.
ಇದು ಒಬ್ಬ ಕಲಾವಿದ ತಾನು ಅಭಿನಯವನ್ನು ಪ್ರಾರಂಭ ಮಾಡೋ ಮೊದಲು ಈ ಪ್ರಾತ್ಯಕ್ಷಿತೆಯನ್ನು ನಾವು ಮಾಡಿಸ್ತೀವಿ. ಯಾಕೆ ಅಂತಂದರೆ ಭಾಷೆ ಇದ್ದಾಗ ನಮ್ಮಲ್ಲಿರ್ತಕ್ಕಂಥ ಕಮ್ಯುನಿಕೇಷನ್ ನಮಗೆ ಬೇಗ ಅರ್ಥ ಆಗುತ್ತೆ. ಭಾಷೆನೇ ಇಲ್ಲದಿದ್ದಾಗ ಕಮ್ಯುನಿಕೇಷನ್ ಹೆಂಗಿತ್ತು, ಎಕ್ಸ್ಪ್ರೆಷನ್ ಹೆಂಗೆ ವರ್ಕ್ ಆಗ್ತಾ ಇತ್ತು, ಅಬ್ಸರ್ವೇಷನ್ ಹೆಂಗಿತ್ತು ಅಂತಕ್ಕಂಥದ್ದು ಒಬ್ಬ ಕಲಾವಿದನಿಗೆ ಬಹಳ ಮುಖ್ಯ. ಅಬ್ಸರ್ವೇಷನ್ ಇಲ್ಲ ಅಂತಂದರೆ ಯಾವೊಬ್ಬ ಕಲಾವಿದನು ಕೂಡ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅವ್ನಿಗೆ ಅಬ್ಸರ್ವೇಷನ್ ಇರಬೇಕು. ಒಂದು ಪ್ರಾಣಿ ಹೆಂಗೆ ನೀರು ಕುಡಿಯುತ್ತೆ ಅನ್ನೋದರಿಂದ ಹಿಡಿದು ಅದಕ್ಕೆ ಹಸುವಾದಾಗ ಹೆಂಗೆ ಅದು ತನ್ನ ಭಾವನೆಯನ್ನು ವ್ಯಕ್ತ ಮಾಡುತ್ತೆ ಅನ್ನೋದರಿಂದ ಹಿಡಿದು ಪ್ರತಿಯೊಂದು ಕೂಡ ಅಬ್ಸರ್ವೇಷನ್ ಮೇಲೆ ನಿಂತಿರುತ್ತೆ. ಆ ಅಬ್ಸರ್ವೇಷನ್ ಇದ್ರೇ ಒಬ್ಬ ಕಲಾವಿದ ಇನ್ನೊಂದು ಪಾತ್ರವನ್ನು ಮೈ ಮೇಲೆ ಆಹ್ವಾನ ಮಾಡ್ಕೊಳ್ಳೋಕ್ಕೆ ಸಾಧ್ಯ, ಆಗ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನನ್ನ ಗುರುಗಳು ನಮಗೆ ಮಾಡಿಸಿದ್ರು ಆಗ. ಹಾಗಾಗಿ ಆ ಥರದೇ ಒಂದು ಸಣ್ಣ ಪ್ರಾತ್ಯಕ್ಷಿತೆಯನ್ನು ಇವ್ರ ಹತ್ರ ಮಾಡಿಸ್ಬೇಕು ಅಂತ ಅಂದ್ಕೊಂಡಾಗ ಈ ಹುಡುಗರುಗಳೇ ಎಲ್ಲ ಸೇರ್ಕೊಂಡು ಕಟ್ಟದಂಥ ಒಂದು ಪ್ರಾತ್ಯಕ್ಷಿತೆ ಇದು. ಇದರಲ್ಲಿ ಕೆಲವರಲ್ಲ ಹಲವರು ರಂಗಭೂಮಿಗೆ ಮೊಟ್ಟ ಮೊದಲನೇದಾಗಿ ಹೆಜ್ಜೆ ಇಡ್ತಿರೋಂಥ ಹುಡುಗರು. ಇವರೇನಂದರೆ ಮುಂದಕ್ಕೆ ಏನಾಗ್ತಾರೋ ಗೊತ್ತಿಲ್ಲ, ಆದರೆ ಒಳ್ಳೆ ನಾಗರಿಕರಂತೂ ಆಗ್ತಾರೆ, ಈ ದೇಶಕ್ಕೆ ಒಳ್ಳೆ ಆಸ್ತಿ ಅಂತೂ ಆಗ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ದಯಮಾಡಿ ಸುಜಾತಾಕಿ ಮೇಡಮ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ದೀಪಕ್ ಸರ್ ಅವರು ಕೂಡ ವೇದಿಕೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸ್ವಾಮೀಜಿಯವರು ಬರೋಕ್ಕೆ ಸಾಧ್ಯ ಇಲ್ಲಿಗೆ? ಈ ಸಣ್ಣ ಪ್ರಾತ್ಯಕ್ಷಿತೆಯನ್ನು ನೋಡಿದಂಥ ಪೂಜ್ಯರು ಈ ಮಕ್ಕಳಿಗೆ ಒಂದು ಆಶೀರ್ವಚನವನ್ನು ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಅತಿ ಸುಂದರ ಈ ವಿಷಯವನ್ನು ನಮ್ಗೆ ನೆನಪಿಲ್ಲ, ಒಂದು ಪುಸ್ತಕದಲ್ಲಿ ಓದಿದ್ದೀನಿ ನಾನು. ಯಾವ ಥರ ಬೆಂಕಿ ಅದು ಉಪಯೋಗಕ್ಕೆ ಬಂತು, ಅದನ್ನು ಬೇಯಿಸಿ ತಿನ್ನಬೇಕು ಅನ್ನೋ ಹೇಗೆ ಐಡಿಯಾ ಬಂತು ಅನ್ನೋದು, ಹೇಗೆ ಡೆವಲಪ್ ಆಯಿತು, ವಿಕಸಿತವಾಯಿತು ಅನ್ನೋದು ನನ್ನ ಪುಸ್ತಕದಲ್ಲಿ ನೆನಪಿಲ್ಲ ಯಾವ ಪುಸ್ತಕ ಅಂತೇಳಿ. ಭಾಳ ಹಳೆಯದು, 40-50 ವರ್ಷದಿಂದ ಓದಿತ್ತು. ಅಂಥ ಒಂದು ಸುಂದರ ನಟನೆಯನ್ನು ಎಲ್ಲ ಮಾಡಿದ್ವಿ. ನಾನು ನಾಟಕಕಾರ ಅಲ್ಲ, ನಟನೆ ಒಂದು ವಿಷಯವಲ್ಲ. ಎಲ್ಲ ನಟನೆಗಳು ನಿತ್ಯ ಇರುವುದು ಒಂದು ಸತ್ಯ ಅಂತ ಅದಕ್ಕೆ ಸಾಧ್ಯ. ಈಗ ನೀವು ನಟನೆ ಮಾಡಿದ್ರಿ, ಇದನ್ನೇ ನೀವು ಮನೆ ಹೊತ್ಕೊಂಡು ಹೋಗೋದಿಲ್ಲ. ನಟನೆ ಮಾಡಿದಂತಹ ಕಲಾವಿದ ಮನೆಗೆ ಹೋಗ್ತಾನೆ, ಅಲ್ಲಿ ಇರೋದು ಹಾಗೆ ಪ್ರಪಂಚ ಯಾರು ಹೊತ್ಕೊಂಡು ಹೋಗೋದಿಲ್ಲ. ನಾಟಕಕ್ಕೆ ಪ್ರಪಂಚ ಬರ್ತೈತೆ, ನಾಟಕ ಮಾಡ್ತೀವಿ, ನಮ್ಮ ನಾಟಕ ಮಾಡ್ಕೊಂಡು ಬಿಡ್ತೀವಿ. ಮತ್ತು ಇಂಥ ವಿಷಯಗಳನ್ನು ಮಾತಾಡುವಂಥ ನಾನು ಈಗ ಏನಂತ ಹೇಳಿ ನೀವು ಮಾಡಿದ್ದೆಲ್ಲ ನಿಜ ಅಂತೇಳ ಹೇಳೋಕ್ಕಾಗೋದು. ಆದರೆ ತಿಳ್ಕೊಂಡು ಸಾಕಷ್ಟು ಇನ್ನೊಂದು ವಿಚಾರ ಮಾಡ್ತಾ ಇದ್ದೆ. ಬೇಕಾಗಿಯೋ ಬೇಡ ಆಗಿರೋ ಮನುಷ್ಯ ವಿಕಸಿತಗೊಳ್ಳುತ್ತಿದ್ದಾನೆ, ವಿಕಾಸ ಆಗೋಗಿದೆ. ನಾವೆಲ್ಲ ಬೆಳೆದಿದ್ದೀವಿ, ಸಾವಿರಾರು ವರ್ಷದಲ್ಲಿ ಸಾವಿರಾರು ರೀತಿ ಬೆಳೆದಿದ್ದೀವಿ. ಇಷ್ಟೆಲ್ಲ ಬೆಳೆದಿದ್ದ ನಂತರ ಪುನಃ ಟ್ರೈಬಲ್ ಆಗಿದೆ ಅಂದರೆ ಹೆಂಗೆ ಆಗ್ತಿರ್ತಾರೆ? ಕಷ್ಟ ಅಲ್ವ? ನಾವು ವೈಜ್ಞಾನಿಕರಾಗಿದ್ದೀವಿ, ನಾವು ವಿಜ್ಞಾನಿಗಳಾಗಿದ್ದೀವಿ, ನಾವು ವೈಮಾನಿಕರಾಗಿದ್ದೀವಿ, IT ಫೀಲ್ಡ್ ಹೋಗಿದ್ದೀವಿ, ಸಾಫ್ಟ್ವೇರ್ ಹೋಗಿದ್ದೀವಿ, AI ಹೋಗಿದ್ದೀವಿ, ಇಷ್ಟೆಲ್ಲ ಮಾಡಿದ್ದೀವಿ. ನೀವು ಮುಂದೆ ಹೇಗಿದ್ದೀವಿ, 20 years ago. 20 years ago, 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 20 years
ಆಗ ನೀವು ಇಷ್ಟು ಚಂದ ಮಾಡಿದ್ರೆ ಯಾರು ನೀವು ಭಾಗವಹಿಸಿದ್ರಿ ಸ್ವಲ್ಪ ಕೂಡ ನನಗೆ ಅನಿಸ್ಲಿಲ್ಲ ಇಕ್ಕೋತಿ ಆದ ಮುಕ್ಕೋತಿ ಅಲ್ಲ ಅಂತ ಅನಿಸ್ಲಿಲ್ಲ ಕೂತಿನೇ ಅಂತ ಪ್ರಾಣಿ ಆದ ಪ್ರಾಣಿನೇ ಆಗಿದೆ ಮೊಲನೇ ಏನು ರೋಹಿತ್ ಕೃಷ್ಣ ಅದು ಮೊಲನೇ ಆಗಿತ್ತು ಯಾವ ಅರ್ಥನ ದೊಡ್ಡ ಅಚ್ಚು ಸ್ವಾತಿ ಏನಾಗಿತ್ತು ಶಂಕರ ಇಲ್ಲಿ ನನ್ನ ಕೈ ಇತ್ತು ಆದರೆ ಒಂದು ಅರ್ಥ ಆಗಲಿಲ್ಲ ನನಗೆ ನಾನು ಮತ್ತೆ ಎಣಿಸಿದೆ ಮತ್ತೆ ಎಣಿಸಿದೆ 3 ಜನ ನೀವು ಹಿಡಿದಿದ್ದು 5 ಜನ ಹೆಂಗಾಗ ನೀವು ಕಾಣಿಸ್ತಾರೆ ಮತ್ತೆ ಎಣಿಸಿದೆ ಮತ್ತೆ ಹೊರಗಿನಿಂದ ಬಾಡಿಗೆ ಬಂದರೆ amazing, very good. Thanks for the explaining and more information today. Thank you. Thank you. ಈ ಪ್ರಾತ್ಯಕ್ಷಿಕೆಯನ್ನು ನೋಡುವಂಥ ಸುಧಾರಣೆಗಳು ಪೂಜ್ಯರಲ್ಲಿ ನಮಸ್ಕರಿಸುತ್ತಾ ಇಂದಿನ ಪ್ರಾತ್ಯಕ್ಷತೆ ಮಾನವನ ವಿಕಾಸವಾದದ ಹಿನ್ನೆಲೆಯಲ್ಲಿ ವಿಕಾಸ್ ಚಂದ್ರ ವಿಕಾಸವಾಗುತ್ತಾ ರಂಗಭೂಮಿಯಲ್ಲಿ ಅದು ಇವತ್ತು ಪೂರ್ಣ ಚಂದ್ರನಿಗೆ ಹಿಡಿದಿರತಕ್ಕಂಥ ಗ್ರಹಣದ ಒಂದು ಕಾಲಘಟ್ಟದಲ್ಲಿ ಬಹಳ ವಿಶಿಷ್ಟವಾದ ಒಂದು ಅಭಿನಯವನ್ನ ಎಲ್ಲ ವಿದ್ಯಾರ್ಥಿಗಳು ಮಾಡಿದ್ದಾರೆ. ತಮಗೆಲ್ಲರಿಗೂ ಅಭಿನಂದನೆಗಳು. ಈ ಧ್ವನಿ ಮಾತ್ರ ನಮಗೆ ಆಡಿಯೋದಲ್ಲಿ ಕೇಳ್ತಾ ಇತ್ತು. ಪ್ರಾತ್ಯಕ್ಷತೆಯಲ್ಲಿ ಸಂವಹನ ಕೌಶಲ್ಯ ಅಂತ ಕರಿತೀವಿ, ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ತುಂಬಾ ಆದಿಮಾನವ ಆ ಕಾಲಘಟ್ಟದಲ್ಲಿ ಹೇಗೆ ವರ್ತನೆಯನ್ನು ಮಾಡ್ತಿದ್ದ ಅನ್ನೋದು ಈ ಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಈ ಆಶ್ರಮ, ಈ ಕಾಡು, ಅದಕ್ಕಾಗಿಯೇ ಇದು ತಯಾರಾಗಿತ್ತು ಅನ್ನೋ ಇಷ್ಟು ದಿನದವರೆಗೂ ಅಂತ. ನೀವೆಲ್ಲ ಇಲ್ಲಿ ಆಶ್ರಮದಲ್ಲಿ ಎಲ್ಲರೂ ಇದ್ದೀರ, ಏನೋ ಒಂಥರ ಒಂದು ಸಂಚಲನ ಮೂಡಿದಂತಾಗಿದೆ. ಈ ರಂಗಭೂಮಿ, ಈ ಕಾರ್ಯಚಟುವಟಿಕೆಗಳು, ವಿಕಾಸಗಳು, ಒಂದು ರಂಗ ಕೇಂದ್ರವನ್ನು ಮಾಡಿರೋದು ತುಂಬಾ ಚೆನ್ನಾಗಿ ಅಭಿನಯ ಕೌಶಲ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಅದರಲ್ಲಿ ಸರ್ ಹೇಳಿದ ಹಾಗೆ ಹೆಣ್ಣು ಯಾರು ಅಂತ ಗೊತ್ತೇ ಆಗಲಿಲ್ಲ, ಒಂದಿಬ್ರು ಮೂವರು, ಅಷ್ಟು ಅದ್ಭುತವಾಗಿ. ಆಮೇಲೆ ಧ್ವನಿ ಬಹಳ ಇದು ಅರ್ಥಪೂರ್ಣವಾಗಿತ್ತು. ಪಕ್ಷಿಗಳು, ಪ್ರಾಣಿಗಳ ಥರ ಕೂಗೋದು, ಬಿಹೇವಿಯರ್, ವರ್ತನೆಗಳು, ಸಂವಹನ ತುಂಬಾನೇ ಒಂದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಪ್ರಾಣಿಗಳ ಥರನೇ ಇತ್ತು. ಮತ್ತೆ ಅಭಿನಂದನೆಗಳು. ಮತ್ತೆ ಈ ಎಲ್ಲ ಕಾರ್ಯಚಟುವಟಿಕೆಗೆ ಕೇಂದ್ರ ಬಿಂದು ರೂವಾರಿ ವಿಕಾಸ್ ಚಂದ್ರ ಇನ್ನೂ ರಂಗಭೂಮಿಯಲ್ಲಿ ವಿಕಾಸವಾಗಿ ಪೂರ್ಣಚಂದ್ರನಾಗಲಿ ಅಂತ ನಾನು ಅಭಿನಂದಿಸ್ತೇನೆ. ನಮಸ್ಕಾರ. ಪೂಜ್ಯ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸ್ತಾರೆ. ಆಡಿಯೋ ಪ್ರದರ್ಶನ ಕಲೆಗಳ ರಂಗಶಾಲೆ ಮೊದಲ ಪ್ರಾತ್ಯಕ್ಷಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದೆ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಖುಷಿಯಾಗುತ್ತೆ. ಆ ಎಲ್ಲ ಪ್ರಾತ್ಯಕ್ಷಿಕೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ವಿದ್ಯಾರ್ಥಿಗಳನ್ನ ಹೃದಯ ತುಂಬಿ ಮನ ತುಂಬಿ ಅಭಿನಂದಿಸ್ತೇನೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ವಿದ್ಯಾರ್ಥಿಗಳೊಟ್ಟಿಗೆ ನಾನು ರಂಗಭೂಮಿಯಲ್ಲಿ ಇರೋದ್ರಿಂದ ಒಂದಷ್ಟು ಅನುಭವವನ್ನು ಒಂದೆರಡು ಮಾತುಗಳಲ್ಲಿ ಹೇಳ್ತೇನೆ. ರಂಗಭೂಮಿಗೆ ಬಂದ ಮೇಲೆ ವೃತ್ತಿ ಮತ್ತು ನಿವೃತ್ತಿ ಇಲ್ಲ. ಇದು ವೃತ್ತಿ ಅಂತನಲ್ಲ, 60 ವರ್ಷಕ್ಕೆ ರಿಟೈರ್ಡ್ ಆಗುತ್ತೆ ಅಂತನಲ್ಲ, 60 ವರ್ಷ ಆದ್ಮೇಲೆ ನಾನು ಮನೇಲಿ ಇರ್ತೀನಿ ಅಂತನಲ್ಲ. ಪ್ರತಿಯೊಬ್ಬರೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಸಿಕ್ಕಿದ ಎಲ್ಲ ಸಮಯವನ್ನ, ಸಿಗುವ ಎಲ್ಲ ಸ್ವಂತದ ಸಮಯವನ್ನು ಕೂಡ
24/7 ರಂಗಭೂಮಿಯ ಬಗ್ಗೆ ಆಲೋಚನೆ ಮಾಡಿ. ಬರೀ ವಿದ್ಯಾರ್ಥಿ ಹೆಸರು ಅಷ್ಟೇ ಇರ್ತಾರೆ, ಬೇರೆ ಯಾವ ಅರ್ಥದಲ್ಲೂ ಅಲ್ಲ. ಸಿಗುವ ಕ್ಷಣ ಕ್ಷಣದ ನಿಮಿಷವೂ ಕೂಡ ನಿಮ್ಮ ಕಲಿಕೆಯಲ್ಲಿ ಇರಬೇಕು. ಆ ಥರದ ಕಲಿಕೆಯಲ್ಲಿ ಕಲ್ಕೊಂಡಾಗ ನಿಮಗೆ ಹೆಚ್ಚೆಚ್ಚು ಸಿಗ್ತಾ ಹೋಗುತ್ತೆ. ಒಂದು 10 ನಿಮಿಷ ತಡವಾಗಿ ಬರೋದು ಒಳ್ಳೇದಲ್ಲ ನನ್ನ ಪ್ರಕಾರ. 10 ನಿಮಿಷ ತಡವಾಗಿ ಬಂದ್ರೆ 10 ನಿಮಿಷ ಬೇಗ ಬನ್ನಿ, ಇಂಜಿನಿಯರ್ ಓದ್ಬಿಡಿ ಬರೋಷ್ಟೊತ್ತಿಗೆ ಅನ್ನೋದು ನನ್ನ ಪ್ರೀತಿಯ ಒತ್ತಾಯ. ಯಾರಿಗೂ ಪರ್ಸನಲ್ ಯಾರ್ಯಾರು ಎಷ್ಟೊತ್ತಿಗೆ ಬರ್ತಾರೆ ನನಗೆ ತಿಳಿಯಲ್ಲ ಯಾರನ್ನು ಕೂಡ. ನಾನು ವಿದ್ಯಾರ್ಥಿ ಆದಾಗ ನಾನು ಬೇರೆ ಬೇರೆ ಶಿಬಿರಗಳು ನಡೆಸುವಾಗ ಆಗುವ ಮಾತುಗಳ ನಾನು ಸಾಕಷ್ಟು ಹೇಳ್ತಿರ್ತೀನಿ. ಹಾಗಾಗಿ ನಾನು ವಿದ್ಯಾರ್ಥಿಗಳಿಗೆ ಯಾಕೆ ಹೇಳ್ತೀನಿ ಅಂತಂದ್ರೆ, ರಂಗಭೂಮಿಗೆ ಯಾರೇ ವಿದ್ಯಾರ್ಥಿಗಳು ಬಂದರೂ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ನಾನು ಸ್ವೀಕರಿಸ್ತೀನಿ. ಯಾಕಂದ್ರೆ ನಾವೆಲ್ಲ ಅಲ್ಪಸಂಖ್ಯಾತರು, ರಂಗಭೂಮಿಯವರು ವೈಡಾಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವಷ್ಟು ಜನರಿಗೆ ಅತ್ಯಂತ ಪ್ರೀತಿಯಿಂದ ಈ ರಂಗಭೂಮಿ ಬರ್ತಾ ಇದ್ದೀರಲ್ಲ, ಅದು ಖುಷಿಯ ವಿಚಾರ. ಬಂದ ಮೇಲೆ ಅದಕ್ಕೆ ಒಂದು ಗುರಿಯನ್ನ ದಾಟಿ ಹೆಚ್ಚು ಸಮಯವನ್ನು ಅಲ್ಲಿ ಕೊಡಿ. ನೀವು ಯಾವ ಕ್ಷಣ ಸಂದರ್ಭಗಳ ಆಲೋಚನೆ ಮಾಡ್ತಾ ಹೋಗಿ. ಇದು ರಂಗಭೂಮಿಯ 2 ಗಂಟೆ ಕ್ಲಾಸ್ ಅಷ್ಟೇ ಆಲೋಚನೆ, ಆಮೇಲೆ ಇಲ್ಲ ಅಂತ ಅನ್ಕೋಬೇಡಿ. ಸಿಗುವ ಕ್ಷಣದಲ್ಲೂ ಕೂಡ ರಂಗಭೂಮಿಯನ್ನ ನೋಡ್ತಾ ಹೋಗಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ನೀವು ರಸ್ತೆಯಲ್ಲಿ ನಡ್ಕೊಂಡ್ ಬರ್ತಿರ್ತೀರಿ, ಒಂದು ಸುಂದರವಾದ ಹೆಣ್ಣು ಹೋಗ್ತಿದ್ರು, ಅವಳನ್ನು ಕೂಡ ನೋಡಿ. ಯಾಕೆ ನೋಡ್ಬೇಕು ಅಂತಂದ್ರೆ, ರಂಗಭೂಮಿಯ ಯಾವುದೋ ಒಂದು ದೃಶ್ಯಕ್ಕೆ, ಯಾವುದೋ ಒಂದು ನಾಟಕದ ದೃಶ್ಯಕ್ಕೆ ನಿಮ್ಗೆ ರಿಲೇಟ್ ಆಗ್ತಿರ್ತದೆ. ಒಂದು ಸುಂದರವಾದ ಮರವನ್ನು ನೋಡಿ, ಅದು ನಾಟಕಕ್ಕೆ ರಿಲೇಟ್ ಮಾಡಿ. ಅದಕ್ಕೆ ಹೇಳ್ತಿದ್ದು ವಿಕಾಸ ಆರಂಭದಲ್ಲಿ ಅಬ್ಸರ್ವೇಷನ್ ಅಂತ, ಅದು ಬಹಳ ಮುಖ್ಯ ಮನುಷ್ಯನಿಗೆ. ಮತ್ತು ರಂಗಭೂಮಿಗೆ ಇನ್ನೂ ಮುಖ್ಯ, ನೀವು ಸೂಕ್ಷ್ಮವಾಗಲಿಕ್ಕೆ ಸಾಧ್ಯತೆ ಇದೆ. ಅದರ ಮೂಲಕ ಸೂಕ್ಷ್ಮಮತಿಗಳಾಗಬೇಕು. ಪರಸ್ಪರ ಎಲ್ಲರನ್ನ ಪ್ರೀತಿಸುವ, ಗೌರವಿಸುವ ಗುಣಗಳನ್ನ ಕಲ್ತ್ಕೊಂಡ್ರೆ ರಂಗಭೂಮಿಗೆ ಯಾವ ಸಾಧನೆಯೂ ಬೇಕಾಗುತ್ತೆ. ಅದನ್ನ ಯಶಸ್ಸಿನ ಹಾದಿಗೆ ನೀವೆಲ್ಲರೂ ರಂಗಭೂಮಿ ಬಂದಿರಿ. ನಿಮ್ಮ ಅತ್ಯಂತ ಪ್ರೀತಿಯಿಂದ ನನಗೆ 1-2 ಮಾತುಗಳನ್ನಾಗಲಿಕ್ಕೆ, ನಾನು ಯಾವ ಕಾರ್ಯಕ್ರಮಕ್ಕೆ ಬಂದರೆ ವಿಕಾಸ ನಾನು ಮಾತಾಡ್ತೇ ವಾಪಸ್ ಕಳಿಸೋದೇ ಇಲ್ಲ. ಅದು ನಾನು ಮಧ್ಯೆ ಮೆಂಟಲಿ ಇವತ್ತು ಏನು ಮಾತಾಡ್ಬೋದು ಈಗ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಪದೇ ಹೇಳ್ತೀನಿ, ರಂಗಭೂಮಿಯ ವಿದ್ಯಾರ್ಥಿಗಳಿಗೆ, ರಂಗಭೂಮಿಯ ನಟನಟಿಗೆ ವೃತ್ತಿ ಮತ್ತು ನಿವೃತ್ತಿ ಅಂತ ಡಿಸೈಡ್ ಮಾಡಲೇಬೇಕು. ಯಾರು ಕೂಡ ಸಾಯುವ ಕ್ಷಣದವರೆಗೂ ರಂಗಭೂಮಿಯಲ್ಲೇ ಇರ್ತೀನಿ ಅನ್ನುವಾಗಿದೆ. ಅನಂತರ ನಿಮ್ಮ ಬದುಕನ್ನು ಬಿಟ್ಟು, ನಿಮ್ಮ ಕೆಲಸವನ್ನು ಬಿಟ್ಟು ಅಲ್ಲ ಹೇಳ್ತಾರೆ ನಾನು. ಅದರೊಟ್ಟೊಟ್ಟಿಗೆ ನೀವು ಬೆಳೀತಾ ಹೋಗಿ, ಕಲಿತಾ ಹೋಗಿ. ಅವಕಾಶಗಳು ಸಾಕಷ್ಟು ಇದ್ದಾವೆ ನಿಮ್ಮಗಳಿಗೆ, ಚಿಕ್ಕ ವಯಸ್ಸಿದ್ದೀರಿ ಎಲ್ಲರೂ. ಹಾಗಾಗಿ ಅತ್ಯಂತ ಮೊದಲನೇ ಪ್ರಾತ್ಯಕ್ಷಿಕೆ ಯಶಸ್ವಿಯಾಗಿದೆ. ಎಲ್ಲರೂ ಅತ್ಯಂತ ನಿಮ್ಗೆ ಕಾಣಿಸುತ್ತೆ, ನಿಮ್ಮೆಲ್ಲರಿಗೂ ಇರ್ತಕ್ಕಂಥ ಶ್ರದ್ಧೆ, ರಂಗಭೂಮಿಗಿದ್ದಂಥ ಬದ್ಧತೆ ನಮ್ಗೆ ಕಾಣಿಸ್ತಾ ಇರ್ತೀವಿ. ಅದು ಬಹಳ ಮುಖ್ಯ. ಅದನ್ನ ನೋಡೋದು ನಮಗೊಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈಗ. ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ವಾಮೀಜಿಯವರಿಗೆ ಮೊದಲಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ರಂಗಭೂಮಿಯ ಎಲ್ಲ ಸಮಯವನ್ನ ಕೊಡಿ, ಮೀಸಲಿಡಿ ಅಂತ ಹೇಳ್ತಾ, ಹೆಚ್ಚು ತೊಡಗಿಸ್ಕೊಳ್ಳಿ, ಹೆಚ್ಚು ಚರ್ಚೆಯಲ್ಲಿ ಪಾಲ್ಗೊಳ್ಳಿ, ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ತಾ ಹೋಗಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಈ ಅವಕಾಶಕ್ಕೆ ವಿಕಾಸಗಳಿಗೆ ಧನ್ಯವಾದಗಳು. ಇಬ್ಬರು ಕೂಡ, ಮೇಡಮ್ ಮತ್ತು ಸರ್ ಇಬ್ಬರು ಕೂಡ ನಮ್ಮ ಈ RTM ರಂಗಶಾಲೆಯಲ್ಲಿ ಇದು ಒಂದು ಯೂನಿವರ್ಸಿಟಿ ಅಂಡರ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ಯೂನಿವರ್ಸಿಟಿ ಅಂಡರ್ನಲ್ಲಿ ಒಂದು ಕಮಿಟಿಯನ್ನು ಮಾಡಿದ್ದಾರೆ, 7 ಜನರ ಕಮಿಟಿ. ಆ 7 ಜನರ ಕಮಿಟಿಯಲ್ಲಿ ಸರ್ ಮತ್ತು ಮೇಡಮ್ ಇಬ್ಬರು ಕೂಡ ಹೋಗ್ತಾರೆ. ಯಾಕಂದರೆ ನಾವು ಏನೇ ಮಾಡ್ತೀವಿ ಅನ್ನೋದು ಕೂಡ ಅವರೆಲ್ಲರೂ ನಮ್ಮ ಒಪ್ಪಿಗೆ ಬರೋದು, ಅವರ ಗೈಡೆನ್ಸಲ್ಲಿ ಈ 1 ವರ್ಷದ ತರಬೇತಿ ಏನಿದೆ ಇದು ಹೋಗ್ತಾ ಹೋಗುತ್ತೆ. ಎರಡನೇದಾಗಿ ನಾವು ಇಲ್ಲಿ ಈ 3ನೇ ತಾರೀಕು, ಕಳೆದ 3ನೇ ತಾರೀಕಿಗೆ 1 ತಿಂಗಳಾಯಿತು ನಾವು ಈ ಶಾಲೆಯನ್ನು ಶುರು ಮಾಡಿ ಕ್ಲಾಸಸ್ ಸ್ಟಾರ್ಟ್ ಮಾಡಿ. ಆಗ ಬಹುಶಃ 50 ಮಂದಿ ಇರಲಿಲ್ಲ. ಕೇಳ್ತಾ ಇದ್ದೀವಿ, ಇಲ್ಲಿ 50 ಬರ್ತಾರೆ. ಯಾಕಂದರೆ ಯಾರ್ಯಾರು ಪರಿಚಯ ಆಗೋ ಮೊದಲು ಅವ್ರು ಹಿಂಗೆ ಅನ್ನೋದು ಗೊತ್ತಿಲ್ಲ. ನನಗೆ ಪರ್ಸನಲ್ ನನಗೇನಂದ್ರೆ ಅವ್ರು ಪರಿಚಯ ಆಗೋ ಮೊದಲು ಅವ್ರ ಮೇಲೆ ನನಗೊಂದು ಭಯ ಇರುತ್ತೆ, ಹಿಂಗೆ ಏನಿರುತ್ತೆ. ಯಾಕಂದರೆ ಅವ್ರ ಜೊತೆಗಿದ್ದೇ ನಾವು ಈ ಕೆಲಸ ಮಾಡಬೇಕೀಗ, ಈ ಇದ್ದವ್ರಿಗೆ ತೊಂದರೆ ಕೊಡದೆ ಕೆಲಸ ಮಾಡಬೇಕೀಗ, ಹೀಗಿರುತ್ತೆ. ಅದೊಂದು ಭಯ ನನಗಿತ್ತು. ಬಟ್ ಅಮ್ಮ ಬಂದರು, ಓಡಾಡ್ತಾ ಇದ್ರೆ ನನಗೊಂದು ಭಯ ಇತ್ತು, ನನ್ನಿಂದ ತೊಂದರೆ ಆಗ್ತಿದ್ದೀನೋ, ದೇವಸ್ಥಾನ ತೊಂದರೆ ಆಗ್ತಿದ್ದೀನೋ, ನನಗೆ ಏನೋದಿತ್ತು. ಬಟ್ ಹೋಗ್ತಾ ಮಾತಾಡ್ಕೊಂಡು, ಮಕ್ಕಳಿಗೂ ಕೂಡ ಚಾಕ್ಲೇಟ್ ಕೊಟ್ಕೊಂಡು ಅಮ್ಮ ಎಷ್ಟರ ಮಟ್ಟಿಗೆ ನಮ್ಮ ಬೆಲ್ ತರ್ತಾ ಇದ್ರು ಅಂತಂದರೆ, ಇವತ್ತು ಮಧ್ಯಾಹ್ನವೂ ಅಷ್ಟೇ ಚೆನ್ನಾಗಿ ಬರುತ್ತೆ, ಸ್ವಾಮೀಜಿಯವರು ಕೇಳ್ತಾ ಇದ್ರು, ಚೆನ್ನಾಗಿ ಬರುತ್ತೆ ಮಾಡಿ ಅನ್ನೋದ್ರಲ್ಲಿ ಪ್ರೋತ್ಸಾಹಿಸಿದ್ರು. ಸೊ ಹಾಗಾಗಿ ಇವತ್ತು ಕೂತಿರೋ ಅಂತ ನಮಗೆ ಕರಿಬೇಕು ಅಂತ ಅನ್ನಿಸ್ತು. ಹಾಗೆ ಕರೆದೆ ಅಮ್ಮ. ಈ ಪ್ರಾತ್ಯಕ್ಷಿತೆ ಅವರ ಕಲಿಕೆಗೆ ಪೂರಕವಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಇನ್ನು ಮುಂದೆ
ಈ ಮೈಸೂರು ದಸರಾ ಏನು 22ನೇ ತಾರೀಕಿನ ನವರಾತ್ರಿ ಆರಂಭ ಆಗ್ತಿದೆ. ಆ ನವರಾತ್ರಿಯಲ್ಲಿ ಇದೇ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಸುಜಾತಾಕಿ ಮೇಡಮ್ ಅವರು ಬರೆದಿರ್ತಕ್ಕಂಥ ಜಾನಪದ ನಾಟಕ ಚಾಮಚರಿವೆ ಅಂತಕ್ಕಂಥ ಜಾನಪದ ನಾಟಕ ಮೈಸೂರು ಥೀಮಲ್ಲಿ ಈ ಮೈಸೂರು ಭಾಗಕ್ಕೆ ಎಲ್ಲರೂ ಚಿರಪರಿಚಿತವಾಗಿರ್ತಕ್ಕಂಥ ದೇವತೆಗಳ ಹೆಸರನ್ನು ಚಾಮುಂಡೇಶ್ವರಿ, ನಂಜುಂಡೇಶ್ವರ, ಬಿಳಿಗಿರಿರಂಗನಾಥ ಈ ಭಾಗದ ದೇವರುಗಳು. ಅದರಲ್ಲಿ ಬಹು ಮುಖ್ಯವಾಗಿ ಚಾಮುಂಡೇಶ್ವರಿ, ನಂಜುಂಡೇಶ್ವರ ಇವರಿಬ್ಬರ ಒಂದು ಕಥೆಯನ್ನು, ಜಾನಪದ ಕಥೆಯನ್ನು ಮೇಡಮ್ ಅವರು ರಂಗಕ್ಕೆ ತಂದು ಒಂದು ನಾಟಕ ರೂಪಕ್ಕೆ ಸ್ಕ್ರಿಪ್ಟ್ ಆಗಿ ತಂದು ತುಂಬ ದೊಡ್ಡ ದೊಡ್ಡ ನಿರ್ದೇಶಕರಿಗೂ ಅದನ್ನು ರಂಗಕ್ಕೆ ತಂದು, ಬಟ್ ನಮಗೂ ಕೂಡ ಅದನ್ನು ನಾಟಕವಾಗಿ ಮಾಡಲಿಕ್ಕೆ ಅವರು ಪರ್ಮಿಷನ್ ಕೊಟ್ಟರು. ಈ ಬಾರಿಯ ದಸರಾ ಉತ್ಸವದಲ್ಲಿ ಆ ನಾಟಕ ಪ್ರದರ್ಶನ ಕೊಡೋದಕ್ಕೆ ನಾವು ಆಯ್ಕೆ ಆಗಿದ್ದೀವಿ. ಸೊ ಇಷ್ಟು ಜನ ಮಕ್ಕಳು ಈ ಸರಿಯ ನವರಾತ್ರಿ ಉತ್ಸವದಲ್ಲಿ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ಸುಧಾಕರ್ ಮೇಡಮು ಆ್ಯಕ್ಚುಲಿ ಜಾನಪದ ರಂಗಭೂಮಿಯ ಬಗ್ಗೆ ಬಂದು ಹೆಚ್ಚು ಒಂದು 4 ಕ್ಲಾಸ್ಗಳನ್ನು ಅವರಿಗೆ ಮಾಡಿ ಜನಪದ ರಂಗಭೂಮಿ ಬಗ್ಗೆ ಅವರು ಒಂದಷ್ಟು ವಿಚಾರಗಳನ್ನು ಹೇಳ್ಕೊಟ್ಟಿದ್ದಾರೆ. ಅವರು ಒಂದು ಸಣ್ಣ ಗೌರವ ಸ್ವಾಮೀಜಿಯವರು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಒಳ್ಳೆದಿಲ್ಲ ಇವತ್ತು ಹೊಸ ಹೊಸ ಪ್ರಯತ್ನಗಳನ್ನು ಬನ್ನಿ, ಆಯ್ತು ಬನ್ನಿ, ಒಂದು ಗ್ರೂಪ್ ಫೋಟೋ ತಗೊಂಡ್ಬರೋಣ ಅವರೆಲ್ಲ. ಬೇಗ